ಅಕ್ಕ ನಾವು ಯಾಕಕ್ಕ ಇಲ್ಲಿ ಬಂದಿದ್ದೀವಿ? ನಿನ್ನೆ ಟಿ ವಿನಲ್ಲಿ ಹೀಗೂ ಉಂಟೆ ಪ್ರೋಗ್ರಾಮ್ ನೋಡಿದೆ ಕಣ. ಅದರೊಳಗಡೆ ಮಲ್ಲೇಶ್ ಪಾಳ್ಯದಲ್ಲಿರೋ ವಿಕಿಪೀಡಿಯಾ ಶೂಟ್ ಮಾಡೋ ರೋಡ್ಗೆ ಹೋದರೆ ನಿಮ್ಮ ಕಳ್ದೋಗಿರೋರು ಸಿಗ್ತಾರೆ ಅಂತ. ನನ್ನ ಮಗಳು ಕಳ್ದೋಗಿ ಇವತ್ತಿಗೆ 10 ವರ್ಷ. ಇಲ್ಲಿಗೆ ಬಂದರೆ ಸಿಗ್ತಾಳೇನೋ ಅಂತ. ಅಕ್ಕನಿಗೆ ಮಗು ಆದಾಗ ಅವ್ರ ನೈಟಿ ಬಿಸ್ನೆಸ್ಸಿಂದ ಮಾಡಿರೋ 20,000 ಕೋಟಿ ಆಸ್ತಿ ಅವ್ರ ಮಗಳು ಪಾಲಾಗೋಗುತ್ತೆ ಅಂತ ಆ ಮಗುನ ಹಾಸ್ಪಿಟ್ಲಿಂದಾನೇ ಕಿಡ್ನಾಪ್ ಮಾಡ್ಬಿಟ್ಟೆ. ಇವಾಗ ಏನಾದರೂ ಆ ಮಗು ಸಿಕ್ಬಿಟ್ರೆ ಆ ಆಸ್ತಿ ಎಲ್ಲ ನನ್ನ ಕೈ ಬಿಟ್ಟೋಗುತ್ತೆ. ಅಕ್ಕ ಇಷ್ಟೊತ್ತಾದರೂ ನಿನ್ನ ಮಗಳು ಸಿಕ್ಕಿಲ್ಲ ಅಂತಂದರೆ ಅವಳು ಯಾವತ್ತೂ ಸಿಗಲ್ಲ ಅಂತ ಅರ್ಥ. ಬಾ ಹೋಗೋಣ. ಆಂಟಿ ಪುಟ, ನಿಮ್ಮ ಕೂದಲ ಭಾಳ ಚಲೋ ಅದಾವ್ರಿ. ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿದೆ ಪುಟ. ಮತ್ತಿಲ್ಲಿ ಬಂದಿದ್ದ ವಿಷಯ ನೀವು ಫಸ್ಟ್ ಹೇಳಿ, ಇಲ್ಲ ನೀವು ಹೇಳಿ. ಅಯ್ಯೋ ನೀನೇ ಹೇಳ್ಪುಟ. ನಾನು ಹುಟ್ಟಾಗ ಯಾರೋ ನನ್ನ ಕಿಡ್ನಾಪ್ ಪಡ್ಕೊಂಡು ಹೋಗಿದ್ರು. ಅವಾಗ ಇವರ ಬಂದು ನನ್ನ ಕಾಪಾಡಿದ್ರು. ಅವಾಗಿಂದ ನಾನು ಇವ್ರ ಜೊತೆನೇ ಅದೇನಿ. 10 ವರ್ಷ ಆಯ್ತು ನಾನು ನಮ್ಮ ಅಮ್ಮನ ಹುಡ್ಕಾಕತ್ತೀನಿ. ನಿನ್ನೆ ಟಿ ವಿ ಪ್ರೋಗ್ರಾಮ್ನಾಗ ನೋಡಿದ್ದೆ, ಇಲ್ಲಿ ಬಂದ್ರೆ ಕಳ್ದವರೆಲ್ಲ ಸಿಗ್ತಾರಂತ. ಅದಕ್ಕೆ ಬಂದೆ. ಇಲ್ಲಿ ನೋಡ್ರಿ, ನಾನು ನಮ್ಮ ಅಮ್ಮಂದ ಅಚ್ಚನ್ನು ಹಾಕಿಸ್ಕೊಂಡೇನಿ. ಹೋಗ್ಲಿ, ನೀವು ಹೇಳ್ರಿ, ನೀವು ಎದಕ್ಕೆ ಇಲ್ಲಿ ಬಂದಿರಿ? 10 ವರ್ಷದ ಹಿಂದೆ ನನಗೆ ಮಗು ಹುಟ್ಟಿದಾಗ ಯಾವನೋ ಒಬ್ಬ ಪಾಪಿ ಆ ಮಗುನ ಕಿಡ್ನ್ಯಾಪ್ ಮಾಡಿಬಿಟ್ಟ. ಆವಾಗಿಂದ ನಾನು ಆ ಮಗುನ ಹುಡುಕ್ತಾ ಇದ್ದೀನಿ. ನೋಡು, ನಾನು ನನ್ನ ಮಗಳನ್ನ ಹಚ್ಚೆ ಹಾಕ್ಸ್ಕೊಂಡಿದ್ದೀನಿ. ಆಂಟಿ, ಏನು ಪುಟ? ನಿಮಗೆ ನಿಮ್ಮ ಮಗಳ ಸಿಗ್ತಾಳ ಆಂಟಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಪುಟ. ನಿನಗೂ ನೀವಮ್ಮ ಸಿಗ್ತಾಳೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಆಂಟಿ. ಸರ್, ನಿಮ್ಮನ್ನು ಎಲ್ಲೋ ನೋಡಿದ್ದೀನಲ್ಲ. ಏನ್ರಿ ನಿಮ್ಮ ಮಾತಿನ ಅರ್ಥ? ಈ ಹುಡುಗಿ ನಮ್ಮ ಅಕ್ಕನ ಮಗಳು, ಅವಳನ್ನ ಕತ್ಕೊಂಡು ನಾನು ಹಾಸ್ಪಿಟ್ಲಿಂದ ಎಸ್ಕೇಪ್ ಆಗ್ತಾ ಇದ್ದೆ. ಅವಾಗ ಬಂದ್ಬಿಟ್ಟು ನೀವು ತಡೆದ್ಬಿಟ್ರೆ ಏನಿದನ್ನೆಲ್ಲ ಮಾಡಿ ನಾನು ನಮ್ಮ ಅಕ್ಕಂದು 20,000 ಕೋಟಿ ಬಿಸ್ನೆಸ್ನ ಕಬಡಿಸ್ಬೇಕು ಅಂತ ಆಸೆ ಪಟ್ಟಿದ್ದೀನಿ ಅಂತ ಅನ್ಕೊಟ್ರೆ ನಾನೇನು ಮಗಳ ಕಳ್ಳ ಥರ ಕಾಣಿಸ್ತಾ ಇದ್ದೀನಿ ನಿಮಗೆ? ಎತ್ತು ಕೊಡ ಅಂತಂದ್ರೆ ವಯಸ್ಸಾದವ್ರ ಬಗ್ಗೆ ಆ ಥರ ಎಲ್ಲ ಮಾತಾಡ್ಬಾರ್ದಪ್ಪ. ಏನೋ ನಿಮ್ಮ ಮುಖ ನೋಡ್ಕೊಂಡು ಸುಮ್ಮನಿದ್ದೀನಿ ಅಕ್ಕ. ಇಲ್ಲಾಂದ್ರೆ ಒಂದು ನಿಮಿಷ. ಹೇಳ್ರಿ, ಚಪ್ಪಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ? ಚಪ್ಪಲಿನ ಮೊದಲೇ ಹೇಳೋದಲ್ವಾ? ಕಳ ತಪ್ಪದೆ ವೀಕ್ಷಿಸಿ ತಾಯಿಯ ಕರುಳು ಇಂದು ರಾತ್ರಿ 8 ಗಂಟೆಗೆ.